ಎಸ್ ಇದ್ರ ಬೆನ್ನಲ್ಲೇ ಈಗ ಮುಡಾ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಕಡೆ ಲೋಕಾಯುಕ್ತದಲ್ಲಿ ನಡೀತಾ ಇರುವಂತಹ ತನಿಖೆ, ಹಾಗೆ ಇಡಿ ಕೂಡ ತನಿಖೆಯನ್ನು ಚುರುಕುಗೊಳಿಸಿದೆ. ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರನ್ನ ಕರೆಸಿದ್ರು ಕಚೇರಿಗೆ. ಹಾಗೆ ಈಗ ಸಚಿವನೊಬ್ಬನಿಗೆ ಅಂದ್ರೆ ಅವರು ಭೈರತಿ ಸುರೇಶ್ ಅವ್ರಿಗೂ ಕೂಡ ಈಗಾಗಲೇ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ, ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿದ್ದಾರೆ. ಭೈರತಿ ಸುರೇಶ್ ಈಗ ಹಬ್ಬ ಇರೋದ್ರಿಂದಾಗಿ ಬಹುಶಃ ಕೆಲವು ದಿನಗಳ ಕಾಲಾವಕಾಶವನ್ನ ಕೇಳಿದ್ದಾರೆ ಅನ್ನುವಂಥದ್ರ ಬಗ್ಗೆ ನಮಗೆ ಸಿಕ್ಕಿರುವಂತಹ ಒಂದು ಅಪ್ಡೇಟ್. ನಗರಾಭಿವೃದ್ಧಿ ಇಲಾಖೆ ಸಚಿವರಾಗಿರುವಂತಹ ಭೈರತಿ ಸುರೇಶ್ಗೂ ಕೂಡ ಇಡಿ ನೋಟಿಸ್ ಅನ್ನ ಈಗ ಕೊಟ್ಟಿದೆ. ಬೆಳಿಗ್ಗೆ ಹೆಬ್ಬಾಳದ ನಿವಾಸಕ್ಕೆ ತೆರಳಿ ಇಡಿ ಟೀಮ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ನವರಾತ್ರಿ ಬಳಿಕ ನಾನು ವಿಚಾರಣೆಗೆ ಬರ್ತೀನಿ ಅನ್ನುವಂಥದ್ರ ಬಗ್ಗೆ ಭೈರತಿ ಸುರೇಶ್ ಅವರು ಹೇಳಿದ್ದಾರೆ ಅನ್ನುವಂಥದ್ರ ಬಗ್ಗೆ ನಮಗೆ ಸದ್ಯಕ್ಕೆ ಲಭ್ಯವಾಗಿರುವಂತಹ ಒಂದು ಮಾಹಿತಿ, ಈ ಅಪ್ಡೇಟ್. ಇನ್ನು ಬೆಳಿಗ್ಗೆಯಿಂದಲೇ ತನಿಖೆಯನ್ನ ಚುರುಕುಗೊಳಿಸಿರುವಂತಹ ಇಡಿ ಇವತ್ತು ಬೆಳಿಗ್ಗೆ ಸ್ನೇಹಮಯಿ ಕೃಷ್ಣ ಅವರನ್ನು ಕೂಡ ಕರೆಸಿದ್ರು. ಯಾಕಂದ್ರೆ ದೂರುದಾರರು ಅವ್ರ ಹತ್ರ ಇರುವಂತಹ ದಾಖಲೆಗಳು ಹಾಗೆ ಅವರ ಆದಾಯದ ಕೆಲವೊಂದಷ್ಟು ದಾಖಲೆಗಳು ಅದನ್ನು ಕೂಡ ತಗೊಂಡು ಬನ್ನಿ ಅನ್ನುವಂಥದ್ದನ್ನ ಸೂಚನೆ ಇತ್ತು. ಹಾಗಾಗಿ ಇಡಿ ಅಧಿಕಾರಿಗಳಿಗೆ ಅದೆಲ್ಲವನ್ನು ಕೂಡ ನಾನು ನೀಡಿದ್ದೀನಿ ಅನ್ನುವಂಥದ್ದನ್ನ ಕೂಡ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ದಾರೆ. ಹಾಗೆ ಅದಕ್ಕೆ ವಿಚಾರಣೆಗೆ ಹೋಗೋಕ್ಕಿಂತ ಮುಂಚೆನೂ ಮಾತನಾಡ್ತಾ ಹೇಳಿದ್ರು, ನನ್ನನ್ನು ಕರೆದಿದ್ದಾರೆ ಇವತ್ತು ವಿಚಾರಣೆಗೆ, ಹಾಗಾಗಿ ನಾನು ವಿಚಾರಣೆಗೆ ಹಾಜರಾಗಿದ್ದೀನಿ, ಸಂಪೂರ್ಣವಾಗಿ ಸಹಕಾರವನ್ನು ನೀಡ್ತೀನಿ, ಯಾವುದೇ ಕಾರಣಕ್ಕೂ ಈ ಪ್ರಕರಣದಿಂದ ಹಿಂದೆ ಸರಿಯುವಂಥ ಪ್ರಶ್ನೆನೇ ಇಲ್ಲ, ನಾನು ಹೋರಾಟವನ್ನು ಮುಂದುವರಿಸ್ತೀನಿ ಅನ್ನುವಂಥದ್ದನ್ನ ಸ್ನೇಹಮಯಿ ಕೃಷ್ಣ ಅವರು ಕೂಡ ಹೇಳಿದರು. ಅದರ ಬೆನ್ನಲ್ಲೇ ಈಗ ಭೈರತಿ ಸುರೇಶ್ ಅವರಿಗೂ ಕೂಡ ನೋಟಿಸ್ ಜಾರಿಗೊಳಿಸಿರುವಂಥದ್ದು. ಇದು ಈಗ ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದೆ. ಯಾಕಂದ್ರೆ ಮುಡಾ ಪ್ರಕರಣ ಕೇವಲ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಅಲ್ಲ, ಅಥವಾ ಅವರ ಕುಟುಂಬದವರಿಗೆ ಮಾತ್ರ ಅಲ್ಲ, ಅದರಲ್ಲಿ ಮುಡಾದಲ್ಲಿ ಇರುವಂಥವರು ಜೊತೆಗೆ ನಗರಾಭಿವೃದ್ಧಿ ಇಲಾಖೆ ಸಚಿವರು ಕೂಡ ಆಗಿರುವಂತಹ ಭೈರತಿ ಸುರೇಶ್ ಅವರು, ಇವರಿಗೂ ಕೂಡ ಈಗ ಸುತ್ತುಕೊಳ್ಳುವಂತಹ ಲಕ್ಷಣಗಳು ಕಾಣಿಸ್ತಾ ಇವೆ. ಹಾಗಾಗಿನೇ ಈಗ ಇಡಿ ಭೈರತಿ ಸುರೇಶ್ ಅವರನ್ನ ವಿಚಾರಣೆಗೆ ಕರೆದಿದೆ. ಏನಾಗುತ್ತೆ ಅನ್ನುವಂಥದ್ದು ಮುಂದಿನ ಹಂತಗಳಲ್ಲಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಈಗ ಭೈರತಿ ಸುರೇಶ್ ಅವರು ಕೇಳ್ಕೊಂಡಿದ್ದಾರಂತೆ ನವರಾತ್ರಿ ತನಕ ಟೈಮ್ ಕೊಡಿ, ಯಾಕಂದ್ರೆ ಹಬ್ಬ ಇರೋದ್ರಿಂದಾಗಿ ನವರಾತ್ರಿ ನಂತರ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅನ್ನುವಂಥದ್ದನ್ನ ಹೇಳಿದ್ದಾರೆ ಅಂತೇಳಿ. ಒಂದ್ ಹಂತಲ್ಲಿ ಮೊದಲೇ ನಿರೀಕ್ಷೆ ಇದ್ದ ಹಾಗಿತ್ತು. ಯಾಕಂತ ಅಂದ್ರೆ ಇಡಿ ಯಾವಾಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಂಟ್ರಿ ಆಯ್ತು, ಕೇವಲ ಮುಖ್ಯಮಂತ್ರಿಗಳಿಗೆ ಮಾತ್ರ ಅಲ್ಲ, ಅವರ ಅಕ್ಕಪಕ್ಕದಲ್ಲಿರುವಂತಹ ಕೆಲ ಮಂದಿಗೂ ಕೂಡ ಇದು ಬಹಳ ಸಮಸ್ಯೆಯನ್ನ ತಂದಿಡಬಹುದು ಅಂತ ಹೇಳಿ. ಅಕ್ಕಪಕ್ಕ ಅಂತ ಹೋದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಇಲ್ಲಿ ಬರುವಂತದ್ದು ಭೈರತಿ ಸುರೇಶ್ ಅವರ ವಿಚಾರ. ಯಾಕೆ ಅಂತ ಅಂದ್ರೆ ಈ ಮೂಡಾಕ್ ಸಂಬಂಧಪಟ್ಟ ಹಾಗೆ ಭೈರತಿ ಸುರೇಶ್ ಅವರು ಆರಂಭಿಕ ಹಂತದಲ್ಲಿ ನಡ್ಕೊಂಡಂತ ರೀತಿ ಕೂಡ ಇತ್ತರ, ಇದನ್ನ ವಿರೋಧ ಪಕ್ಷದವರು ಬಹಳ ಪ್ರಶ್ನೆ ಮಾಡ್ತಾರೆ. ಏನೋ ಹೆಲಿಕಾಪ್ಟರ್ ಹೋಗ್ಬಿಟ್ರು, ಬೇಕಾದಷ್ಟು ದಾಖಲಾತಿಗಳನ್ನೆಲ್ಲ ಅಲ್ಲಿಗಿಂದ ಬೆಂಗಳೂರಿಗೆ ತಂದುಬಿಟ್ರು, ಹಾಗಾಗಿ ಪ್ರಕರಣ ಮುಚ್ಚಾಕೋದಕ್ಕೆ ಏನೇನ್ ಬೇಕೋ ನಗರಾಭಿವೃದ್ಧಿ ಸಚಿವರಾಗಿ ಭೈರತಿ ಸುರೇಶ್ ಅದನ್ನೆಲ್ಲ ಮಾಡಿದ್ದಾರೆ ಅನ್ನುವಂತ ರೀತಿಯಾಗಿ ಆರಂಭಿಕ ಹಂತದಲ್ಲೇ ಇಲ್ಲಿ ವಿಪಕ್ಷದವರು ಬಹಳ ಟೀಕೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ದರು. ಈಗ ಭೈರತಿ ಸುರೇಶ್ ಅವರಿಗೂ ಕೂಡ ನೋಟಿಸ್ ಹೋಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಭೈರತಿ ಸುರೇಶ್ ಅವರನ್ನ ವಿಚಾರಣೆಗೆ ಒಳಪಡಿಸುವಂತ ನಿಟ್ಟಿನಲ್ಲಿ ಈಗ ಇಡಿ ಮುಂದಾಗ್ತಾ ಇದೆ. ನವರಾತ್ರಿ ಎಲ್ಲ ಆಗ್ಲಿ ಆಮೇಲೆ ಬರ್ತೀನಿ ಅನ್ನುವಂತ ಭೈರತಿ ಸುರೇಶ್ ಹೇಳಿದ್ದಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಬಹುಶಃ ಅಷ್ಟೊಂದು ಕಾಲಾವಕಾಶ ಇಲ್ಲಿ ಇಡಿ ಕೊಡುತ್ತಾ ಏನು ಎತ್ತ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗಿದೆ. ಕಿರಣ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಕಿರಣ್, ಹೌದು, ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕೆಲ ಸಚಿವರುಗಳಿಗೂ ಕೂಡ ತಲೆಬಿಸಿ ತರಬಹುದು ಇಡಿ ವಿಚಾರಣೆ ಅನ್ನುವಂಥದ್ದು ನಿರೀಕ್ಷೆ ಇತ್ತು. ಅದಕ್ಕೆ ತಕ್ಕ ಹಾಗೆ ಈಗ ನೋಟಿಸ್ ಹೋಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮುಂದಿನ ವಿಚಾರಣೆ ಸುರೇಶ್ ಅವರದ್ದು ಹೇಗೆ ನಡೆಯುತ್ತೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇವ್ರ ಪಾತ್ರದ ಬಗ್ಗೆ ಇಡಿಗಿರುವಂತ ಗುಮಾನಿಗಳು ಅಥವಾ ವಿಚಾರಣೆಗೆ ಒಳಪಡಿಸುವಂತ ರೀತಿ ಇದು ಹೇಗಿರುತ್ತೆ ಕಿರಣ್? ಮಲ್ತೇಶ್, ಮುಖ್ಯವಾಗಿ ಈಗಾಗಲೇ ಇಡಿ ಅವರು ಈ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಈಗಾಗಲೇ ದೂರುದಾರ ಸ್ನೇಹಮಯ ಕೃಷ್ಣನ್ಗೆ ಮೊನ್ನೆ ಅಷ್ಟೇ ಸಮನ್ಸ್ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗಬೇಕು ಅಂತ. ಅಂದ್ರೆ ಅವ್ರ ಹತ್ರ ಏನೇನ್ ಡಾಕ್ಯುಮೆಂಟ್ಸ್ ಇದೆ, ಆಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನ್ ಹೇಳಿಕೆ ಕೊಡ್ತೀರಾ? ಕಿರಣ್ ಜಸ್ಟ್ ಹೋಲ್ ಭೈರತಿ ಸುರೇಶ್ ಮಾತನಾಡ್ತಾರೆ. ಒಂದು ವಿಚಾರ ಅರ್ಥ ಆಗ್ತಾ ಇಲ್ಲ. ನೀವೆಲ್ಲ ಸ್ನೇಹಿತರಿದ್ದೀರಾ, ಇಲ್ಲೆಲ್ಲ ನೀವೆಲ್ಲ ಒಂಥರ ಆವಾಗಿಂದ ನನಗೆ 2012ರಿಂದ ಭಾಳ ಸಪೋರ್ಟ್ ಮಾಡಿ, ಯಾರು ಈ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರೋದು, ಏನು ನಾನು ಪಾಪ ಮಾಡಿದೆ ಅಂತ ಅರ್ಥ ಆಗ್ತಾ ಇಲ್ಲಲ್ಲ. ತಿರುಗಿ ಬಂದ್ಬಿಟ್ಟು ನನ್ನ ಹಿಡ್ಕೊಳ್ಳೋದ್ರಲ್ಲಿ ಏನೈತೆ ಅರ್ಥ? ಇಡೀ ನೋಟಿಸ್ ಬಂದೈತೆ, ಅದೇನೋ ಟೈಮ್ ಕೇಳವ್ರೆ, ಅದೇನೋ ಆನ್ಸರ್ ಕೊಟ್ಟವ್ರೆ. ಯಾವ ಇಡೀ ನೋಟಿಸ್ ಬಂದೈತೆ? ಯಾವ ಇಡೀ ಏನು ಅದಕ್ಕೇನು ಅಥೆಂಟಿಕೇಟೆಡ್ ಏನಿದೆ? ನಿಮ್ಮಿಂದ ಏನು ಬಚ್ಚಿಡೋಕ್ಕಾಗ್ತದ? ಅದು ಈ ಥರ ಎಲ್ಲ ಸುಳ್ಳು ಸುದ್ದಿಗಳು ಮಾಡಬಾರ್ದು. ಈ ಥರ ಒಬ್ಬ ಮನುಷ್ಯನಿಗೆ ಒಬ್ಬ ತೇಜೋವಧೆ ಮಾಡೋದಿದೆಯಲ್ಲ, ಇದು ಮಹಾ ಅಪರಾಧ, ಪಾಪದ ಕೆಲಸ. ಇದು ನಾವೇನು ಮಾಡೋಕ್ಕಾಗಲ್ಲ ಬಿಡಿ, ಪ್ರೆಸ್ನವ್ರು ನೀವು ಮಾಡಿದ್ರೆ ನಾವೇನು ನಿಮ್ಮ ಬಗ್ಗೆ ಮಾತಾಡೋಂಗಿಲ್ಲ ವಾಪಸ್ಸು. ಆದರೆ ಮೇಲೆ ದೇವರು ಅನ್ನೋದು ಒಬ್ಬ ನಿರ್ತಾನೆ ನೋಡ್ಕೊತಾನೆ. ಈ ಥರ ಎಲ್ಲ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಬಾರ್ದು. ಏನು ಮನೆಗೆ ಅಂಟಿಸೋಕೆ ಅದೇನು ಪೋಸ್ಟ್ ಆಫೀಸಾ? ನಾನು ಖುದ್ದಾಗಿ ಮನೆಯಿಂದ ಸ್ಟ್ರೈಟ್ ಇಲ್ಲಿ ಬರ್ತಾ ಇದ್ದೀನಿ. ಏನು ಅಂಟಿಸೋಗ್ಬಿಡ್ತಾರೆ ಅಂದರೆ ಏನು ನನಗೆ ಅರ್ಥ ಆಗಿಲ್ಲ. ನನಗೆ ಯಾಕೆ, ಏನು ವಿಚಾರ? ನನಗೆ ಈ ಮೂಡ ಇದಕ್ಕೇನು ಸಂಬಂಧ ಏನಿದೆ?
ಏನು ಅಷ್ಟು ಸುಲಭನ? ಟಾರ್ಗೆಟ್ ಇಡಿ ಎಲ್ಲ ಮಾಡ್ತಾ ಇರೋದು ನನ್ನ ಪ್ರಕಾರ ಪ್ರೆಸ್ನವ್ರು ಮಾಡ್ತಾರೆ ಟಾರ್ಗೆಟ್. ಈಗ ಬೆಳಗ್ಗೆ ನನ್ನ ಪ್ರಕಾರ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಲ್ಲ. ಯಾಕೆ ಯಾವುದೇ ನೋಟಿಸು ನನಗೆ ಇಡಿ ಆಗಲಿ ಇನ್ನೊಂದು ಮತ್ತೊಂದು ನನಗೆ ಯಾವುದೇ ನೋಟಿಸ್ ಬಂದಿಲ್ಲ. ಮಾಧ್ಯಮ ಸ್ನೇಹಿತರು ನಾನೇನು ನಿಮ್ಗೆ ಅಪರಿಚಿತನಾ? ನಿಮಗೆಲ್ಲ ಗೊತ್ತಿರೋ ನಾನು ಅಟ್ಲೀಸ್ಟ್ ನಾನು ಕ್ಲಾರಿಫಿಕೇಶನ್ ಕೊಟ್ಟಾದ್ರೂ ನೀವು ಟಿ ವಿಲಿ ಹಾಕೋದು ನ್ಯಾಯ ಐತೆ. ಈ ಥರ ಕ್ಯಾರೆಕ್ಟರ್ ಅಸಾಸಿನೇಷನ್ ಯಾಕೆ ಮಾಡ್ತಾ ಇದ್ದೀರಾ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಇವತ್ತವರೆಗೂ ನನಗೆ ಯಾವುದೂ ಬಂದಿಲ್ಲ. ಮಾರುತಿ ಹೇಳಿದ್ದೆ ಹೇಳ್ದಲ್ಲ ಮಾರುತಿ, ನಾನು ಏನು ಹೇಳಿ ಇದಕ್ಕೆ ಹಬ್ಬದ ಬಳಿಕ ವಿಚಾರಣೆಗೆ ಬರ್ತೀನಿ ಅಂತ ತಾವು ಹೇಳಿದ್ರಂತೆ, ನಿಜಾನ ಸುಳ್ಳ ಅಂತ? ನನಗೆ ಆಯ್ತು ನನಗೆ ಈವರೆಗೂ ಯಾವುದೇ ಇಡಿ ನೋಟಿಸ್ ಆಗಲಿ ಇನ್ನೊಂದು ಇಲಾಖೆ ಆಗಲಿ ನೋಟಿಸ್ ಬಂದಿಲ್ಲ. ಇದು ನಿಮ್ಮ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ಸ್ಪಷ್ಟ ಮಾತುಗಳಲ್ಲಿ ಹೇಳ್ತಾ ಇದ್ದೀನಿ. ಇನ್ನೊಂದು ನಿಮ್ಮ ಹತ್ರ ನಾನು ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಈ ಥರ ಸುಳ್ಳು ಸುದ್ದಿಗಳನ್ನ ಪ್ರಸಾರ ಮಾಡಬೇಡಿ. ಈ ಥರ ಸುಳ್ಳು ಸುದ್ದಿ ಪ್ರಸಾರಗಳು ಮಾಡಿದ್ರೆ ಮುಂದೆ ಒಂದಿನ ನಿಮಗೂ ಏನಾದರೂ ಮಾಡ್ಬೋದಲ್ಲ ಯಾರಾದ್ರೂ. ಈ ಥರ ಕ್ಯಾರೆಕ್ಟರ್ ಅಸಾಸಿನೇಷನ್ ಯಾವ ಟಿ ವಿಯವರು ಯಾವ ಮಾಧ್ಯಮದವರು ದಯವಿಟ್ಟು ಮಾಡಬೇಡಿ. ನನ್ನನ್ನು ಯಾಕೆ ಒಳ್ಳೆ ದುಶ್ಮನ್ಗಳ ಥರ ಮಾಡ್ತೀರಲ್ಲ ನೀವು? ನಾನೇ ನಿಮ್ಮ ಶತ್ರುನಾ ನಾನು? ಯಾಕೆ ಈ ಥರ ಒಬ್ಬ ಇನ್ನೋಸೆಂಟ್ ಇದವ್ರನ್ನ ಎಲ್ಲರನ್ನೂ ಬಿಟ್ಟು ನಮಗೆ ಯಾಕೆ ಟಾರ್ಗೆಟ್ ಮಾಡ್ತೀರಾ? ಏನು ತಪ್ಪಾಗಿದೆ ನನ್ನಿಂದ? ಯಾವಾಗ ನೋಡಿದ್ರೂ ಬೈಚು ಸುರೇಶ್ ಅದೇನೋ ಡಾಕ್ಯುಮೆಂಟ್ಸ್ ಎತ್ಕೊಂಡ್ಬಂದು ಅಂತ ಹೊಡಿತೀರಾ, ಇಡಿ ನೋಟಿಸ್ ಕೊಟ್ಟು ಅಂತ ಹೊಡಿತೀರಾ. ನಾನು ಕ್ಲಾರಿಫಿಕೇಶನ್ ಕೇಳ್ಬೋದಾಗಿತ್ತು ಒಂದು ಮಾತು. ನಾನೇನು ಹೊರಗಡೆ ಏನಿಲ್ಲ, ನಾನು ಇಲ್ಲೇ ಬೆಂಗಳೂರಾಗೆ ಇದ್ದೀನಿ, ಇಲ್ಲೇ ನಾನು ಬೆಂಗಳೂರಾಗೆ ಹುಟ್ಟು ಬೆಳೆದವನು. ನೀವೆಲ್ಲ ಗೊತ್ತಿರೋರು ಅಂತವ್ರು. ದಯವಿಟ್ಟು ನನ್ನ ಮನವಿ ನಿಮಗೆ, ಈ ಥರ ಸುಳ್ಳು ಸುದ್ದಿಗಳನ್ನ ಪ್ರಸಾರ ಮಾಡಬೇಡಿ. ಟಿ ಆರ್ ಪಿಗೋಸ್ಕರ ನೀವು ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿಬಿಟ್ರೆ ನಮ್ಮ ಪರಿಸ್ಥಿತಿ ಏನಾಗಬೇಕು ಅಂತ ದಯವಿಟ್ಟು ಯೋಚನೆ ಮಾಡಿ. ಇದು ನಮ್ಮ ಏಟ್ರಿಯಾ ಹೋಟ್ಲಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಮೇಲ್ಮನೆ ಕೆಳಮನೆ ಸದಸ್ಯರು ಮತ್ತು ಎಲ್ಲ ಎಂ ಪಿಗಳದ್ದು 12ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಒಂದು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗದವರಿಗೆ ಸಿಗಬೇಕಾದ ಸೌಲಭ್ಯಗಳ ಬಗ್ಗೆ ಅವ್ರ ಜೊತೆ ಮಾತುಕತೆ ಆಡಬೇಕು ಅಂತೇಳಿ, ಸರ್ವಪಕ್ಷದ ನಿಯೋಗ ಹೋಗ್ಬೇಕು ಅಂತೇಳಿ ಈಗ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಟಿಯವರು ಸಹ ಇದರಲ್ಲಿ ದ್ವಾರಕನಾಥ್ ಅವರು ಸಹ ಬಂದಿದ್ದರು. 7ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರ ಹತ್ರ ನಾವೆಲ್ಲ ಹಿಂದುಳಿದ ವರ್ಗದ ಶಾಸಕರುಗಳು ಮತ್ತು ಮೇಲ್ಮನೆ ಕೆಳಮನೆ ಸದಸ್ಯರುಗಳು, ಯಾವುದು ಲೋಕಸಭಾ ಮತ್ತು ರಾಜ್ಯಸಭಾ, ಎಲ್ಲರೂ ನಾವು ಹೋಗಿ ಮುಖ್ಯಮಂತ್ರಿಗಳ ಹಿಂದುಳಿದ ವರ್ಗದವರಿಗೆ ಆಗಬೇಕಾದ ಅನುಕೂಲತೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಮೀಟಿಂಗ್ ಆಯ್ತಲ್ಲ. ಊಟ ಮಾಡಲ್ವಾ? ಏನು ಬೇಡ ನೀನು ಯಾವಾಗ ಊಟದ ಜೊತೆ ಈಗ ನನಗೆ ಒಂದಂತೂ ಅರ್ಥ ಆಗಿಲ್ಲ. ಹಂಗಾದ್ರೆ ಬರೀ ಮೇಲ್ವರ್ಗದವ್ರು ಮಾತ್ರ ಹೋಟ್ಲಿರೋದಾ? ಹಿಂದುಳಿದ ವರ್ಗದವ್ರು ಕಾರಲ್ಲಿ ಓಡಾಡ್ಬಿಟ್ರೆ, ಹಿಂದುಳಿದ ವರ್ಗದವ್ರು ಹೋಟ್ಲಿಗೆ ಹೋಗ್ಬಿಟ್ರೆ ಅದೇ ಅಪರಾಧನಾ? ಬೇರೆ ವಿಚಾರ ಏನು? ನನಗೆ ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟೇ ಇಲ್ಲ ಅನ್ನುವಂತನ್ನ ಬಹಳ ಕಡ್ಡಿ ಮುರಿದಂಗೆ ಹೇಳ್ತಾ ಇದ್ದಾರೆ ಭೈರತಿ ಸುರೇಶ್ ಅವರು. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಹೇಳ್ತಾ ಇರೋ ಪ್ರಕಾರವಾಗಿ ಇಡಿ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದು ಸುಳ್ಳು, ನನಗೆ ಕೊಟ್ಟೇ ಇಲ್ಲ. ಆಮೇಲೆ ಬಹಳಷ್ಟು ಸಂದರ್ಭದಲ್ಲಿ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ರಿಸೀವರ್ ಏನಿರ್ತಾರೆ ಅವರು ಡೈರೆಕ್ಟ್ ಆಗಿ ಅದನ್ನ ರಿಸೀವ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ ಕೆಲವೊಂದು ಸಂದರ್ಭದಲ್ಲಿ. ಬಟ್ ಇಲ್ಲಿ ಆಫೀಸ್ ಬೇರರ್ಸ್ ಮತ್ತೊಂದು ಯಾರಿಗೂ ಬಂದಿಲ್ಲ, ಅದೇನು ಪೋಸ್ಟ್ ಆಫೀಸಾ ಕೇಳ್ತಿದ್ದಾರೆ. ನನಗೆ ಒಂದು ವಿಚಾರ ಅರ್ಥ ಆಗ್ತಾ ಇಲ್ಲ. ನೀವೆಲ್ಲ ಸ್ನೇಹಿತರಿದ್ದೀರಾ ಇಲ್ಲೆಲ್ಲ, ನೀವೆಲ್ಲ ಒಂಥರ ಆವಾಗಿಂದ ನನಗೆ 2012ರಿಂದ ಭಾಳ ಸಪೋರ್ಟ್. ಯಾರು ಈ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರೋದು? ಏನು ನಾನು ಪಾಪ ಮಾಡಿದೆ ಅಂತ ಅರ್ಥ ಆಗ್ತಾಯಿಲ್ಲ. ತಿರುಗಿ ಬಂದ್ಬಿಟ್ಟು ನನ್ನ ಹಿಡ್ಕೊಳ್ಳೋದ್ರಲ್ಲಿ ಏನೈತೆ ಅರ್ಥ? ಇಡೀ ನೋಟಿಸ್ ಬಂದೈತೆ, ಅದೇನೋ ಟೈಮ್ ಕೇಳವ್ರೆ, ಅದೇನೋ ಆನ್ಸರ್ ಕೊಟ್ಟವ್ರೆ. ಯಾವ ಇಡೀ ನೋಟಿಸ್ ಬಂದಿರುತ್ತೆ? ಯಾವ ಇಡೀ ಏನು ಅದಕ್ಕೇನು ಅಥೆಂಟಿಕೇಟೆಡ್ ಏನಿದೆ? ನಿಮ್ಮಿಂದ ಏನು ಬಚ್ಚಿಡೋಕ್ಕಾಗ್ತದ ಅದು? ಈ ಥರ ಎಲ್ಲ ಸುಳ್ಳು ಸುದ್ದಿಗಳು ಮಾಡಬಾರ್ದು. ಈ ಥರ ಒಬ್ಬ ಮನುಷ್ಯನಿಗೆ ಒಬ್ಬ ತೇಜೋವಧೆ ಮಾಡೋದಿದೆಯಲ್ಲ, ಇದು ಮಹಾ ಅಪರಾಧ, ಪಾಪದ ಕೆಲಸ ಇದು. ನಾವೇನು ಮಾಡೋಕ್ಕಾಗಲ್ಲ ಬಿಡಿ, ಪ್ರೆಸ್ನವ್ರು ನೀವು ಮಾಡಿದ್ರೆ ನಾವೇನು ನಿಮ್ಮ ಬಗ್ಗೆ ಮಾತಾಡೋಂಗಿಲ್ಲ ವಾಪಸ್ಸು. ಆದರೆ ಮೇಲೆ ದೇವರು ಅನ್ನೋದು ಒಬ್ಬ ನಿರ್ತಾನೆ ನೋಡ್ಕೊತಾನೆ. ಈ ಥರ ಎಲ್ಲ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಬಾರ್ದು. ಏನು ಮನೆಗೆ ಅಂಟಿಸೋಕೆ ಅದೇನು ಪೋಸ್ಟ್ ಆಫೀಸಾ? ನಾನು
ಖುದ್ದಾಗಿ ಮನೆಯಿಂದ ಸ್ಟ್ರೈಟ್ ಇಲ್ಲಿ ಬರ್ತಾ ಇದ್ದೀನಿ. ಏನು ಅಂಟಿಸೋಗ್ಬಿಡ್ತಾರೆ ಅಂದರೆ ಏನು ನನಗೆ ಅರ್ಥ ಆಗಿಲ್ಲ. ನನಗೆ ಯಾಕೆ ಏನು ವಿಚಾರ, ನನಗೆ ಈ ಮೂಡ ಇದಕ್ಕೇನು ಸಂಬಂಧ ಏನಿದೆ? ಏನು ಅಷ್ಟು ಸುಲಭನ? ನನಗೆ ಒಂದು ವಿಚಾರ ಅರ್ಥ ಆಗ್ತಾ ಇಲ್ಲ. ನೀವೆಲ್ಲ ನನಗೆ ಒಂದು ವಿಚಾರ ಅರ್ಥ ಆಗ್ತಾ ಇಲ್ಲ. ನೀವೆಲ್ಲ ಸ್ನೇಹಿತರಿದ್ದೀರಾ ಇಲ್ಲೆಲ್ಲ, ನೀವೆಲ್ಲ ಒಂಥರ ಆವಾಗಿಂದ ನನಗೆ 2012ರಿಂದ ಭಾಳ ಸಪೋರ್ಟ್ ಮಾಡಿ. ಯಾರು ಈ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರೋದು? ಏನು ನಾನು ಪಾಪ ಮಾಡಿದೆ ಅಂತ ಅರ್ಥ ಆಗ್ತಾ ಇಲ್ಲಲ್ಲ. ತಿರುಗಿ ಬಂದ್ಬಿಟ್ಟು ನನ್ನ ಹಿಡ್ಕೊಳ್ಳೋದ್ರಲ್ಲಿ ಏನೈತೆ ಅರ್ಥ? ಇಡೀ ನೋಟಿಸ್ ಬಂದೈತೆ, ಅದೇನೋ ಟೈಮ್ ಕೇಳವ್ರೆ, ಅದೇನೋ ಆನ್ಸರ್ ಕೊಟ್ಟವ್ರೆ. ಯಾವ ಇಡೀ ನೋಟಿಸ್ ಬಂದೈತೆ? ಯಾವ ಇಡೀ ಏನು ಅದಕ್ಕೇನು ಅಥೆಂಟಿಕೇಟೆಡ್ ಏನಿದೆ? ನಿಮ್ಮಿಂದ ಏನು ಬಚ್ಚಿಡೋಕ್ಕಾಗ್ತದ ಅದು? ಈ ಥರ ಎಲ್ಲ ಸುಳ್ಳು ಸುದ್ದಿಗಳು ಮಾಡಬಾರ್ದು. ಈ ಥರ ಒಬ್ಬ ಮನುಷ್ಯನಿಗೆ ಒಬ್ಬ ತೇಜೋವಧೆ ಮಾಡೋದಿದೆಯಲ್ಲ, ಇದು ಮಹಾ ಅಪರಾಧ.